Please take flight against the rule of the night force. The night force, the night force, the night force, the night force, the night force. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಹಾಸ್ಪಿಟಲ್ ಇದು. ಇವತ್ತು ನಮ್ಮ ಪೇಷಂಟ್ಗಳು ಮನೆಯಲ್ಲೇ ಇದ್ಕೊಂಡು ಇಲ್ಲ ಹಾಸ್ಪಿಟಲ್ ಬಂದರೆ ಇಲ್ಲಿಂದನೇ ಕೂಡ ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಆ ಪೇಷಂಟ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥದ್ದು, ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಶರಣರವರು ಪಾಟೀಲ್ ಅವರು ಇವತ್ತು ಒಂದು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಆಮೇಲೆ ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಇವತ್ತು ಇಲ್ಲಿ ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟಪ್ ಕಂಪ್ನಿಯವರು ಇದಕ್ಕೊಂದು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನಾವು ಈ ಮೆಡಿಕಲ್ ಟೂರಿಸಂ ಏನು ಬೆಂಗಳೂರು ಮಧ್ಯದಿಂದ ನಾವು ಮಾತಾಡ್ತಾ ಇದ್ದೀವಿ, ಒಂದು ದೊಡ್ಡ ಇತಿಹಾಸವನ್ನು ನಮ್ಮ ಆಪರೇಷನ್ಸ್ ಅಲ್ಲಿ, ಜಾಯಿಂಟ್ ಆಪರೇಷನ್ಸ್ ಅಲ್ಲಿ, ಬೇರೆ ಬೇರೆ ಆರ್ಥೋಪೆಡಿಕ್ಸ್ ಅಲ್ಲಿ ಎಲ್ಲ ಕೂಡ ಈ ಒಂದು ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೆದುಕೊಂಡು ಬಂದಿದೆ. ಸೊ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಬೆಂಗಳೂರು ನಗರದ ಒಬ್ಬ ಮಂತ್ರಿಯಾಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ನಾನು ಅವ್ರಿಗೆ ತುಂಬ ಹೃದಯದ ಶುಭ ಹಾರೈಸ್ತಾ ಇದ್ದೇನೆ. ಬಂದು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು, ಯಾಕೆಂದರೆ ನಮ್ಮ ಜನರಿಗೆ ಇಷ್ಟು ಬಹಳ ಸಮೀಪದಲ್ಲಿ, ಯಾಕೆಂದರೆ ಏನೇ ಇದ್ರೂ ಆರೋಗ್ಯ ಬಹಳ ಮುಖ್ಯ. ಸೊ ಇವತ್ತು ಇಂಟರ್ನ್ಯಾಷನಲ್ ಇಂದ ಎಲ್ಲೇ ಇದ್ರೂ ಕೂಡ ಡಾಕ್ಟರ್ಸು ಆ ಪೇಷಂಟ್ನ ನೋಡ್ಬೋದು. ಆಮೇಲೆ ಮನೇಲೆ ICU ಕೂಡ ಕ್ರಿಯೇಟ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಅವರು ತಂದಿದ್ದಾರೆ. ಬಹಳ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ನ ತಂದಿದ್ದಾರೆ. ನನ್ನ 30 ವರ್ಷ ಅನುಭವ ಏನಿದ್ರು ಇವತ್ತು ಇಲ್ಲಿ ಒಂದು ಹೊಸ ಆಯಾಮಕ್ಕೆ, ಇವತ್ತು ಹೊಸ ಇನ್ನೋವೇಷನ್ಗೆ ಇವತ್ತು ಕೈ ಹಾಕಿದ್ದಾರೆ. ಸೊ ಐ ವಿಶ್ ದಿ ಡಾಕ್ಟರ್ ಎ ಗ್ರೇಟ್ ಸಕ್ಸಸ್. ಸೊ ನಮ್ಮೆಲ್ಲ ಜನರು ಕೂಡ, ನಮ್ಮ ರಾಜ್ಯದ ಜನತೆ ಇದನ್ನು ಅನುಕೂಲ ಪಡ್ಕೊಳ್ಳಿ. ಆಮೇಲೆ ಪೇಪರ್ಲೆಸ್ ಎಲ್ಲ ಕೂಡ ಡಾಕ್ಯುಮೆಂಟೇಷನ್, ಇದರ ಪೇಷಂಟ್ ಹಿಸ್ಟ್ರಿ ಕೂಡ ಯಾವುದೇ ಕಾಲದಲ್ಲೂ ಕೂಡ ಸ್ಟೋರ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ನೋಡಿ, ಯಾರಿಂದ ಬೇಕಾದ್ರೂ ಅಡ್ವೈಸ್ ತೆಗೆದುಕೊಳ್ಳಿಕ್ಕೆ ಎಲ್ಲ ಥರದ ಮಾಹಿತಿಯನ್ನು ಇವತ್ತು ಅವರು ಈ ಒಂದು ಕಮಾಂಡ್ ಕಂಟ್ರೋಲ್ ರೂಮ್, ನಾವು ಹೆಂಗೆ ಕಾಲ್ ಸೆಂಟರ್ಗಳಿಟ್ಟಿರ್ತೀವಿ, ಕಮಾಂಡ್ ಸೆಂಟರ್ಗಳಿಟ್ಟಿರ್ತೀವಿ, ಎಲ್ಲ ಈ ಪ್ಲೇನ್ಗಳು ನಡೆಸಬೇಕಾದ್ರೆ ಯಾವ ರೀತಿ ರಿಮೋಟಲ್ಲಿ ನಡೆಸ್ತೀವಿ, ಆ ರೀತಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಇವತ್ತು ದೊಡ್ಡ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ವರ್ಡ್ಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯ ಜನ ತಿಳ್ಕೊಳ್ಳಿ ಅಂತೇಳಿ ನಾನು ಕಂಡಂತನ್ನ ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ. ಸೊ ಸರ್ಕಾರ ಅವ್ರಿಗೆ ಅಭಿನಂದಿಸ್ತದೆ, ಎಲ್ಲ ನಮ್ಮ ನಾಗರಿಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೀನಿ. ನಮೀಗ ಸ್ಪರ್ಶ ಆಸ್ಪತ್ರೆ ಶುರುವಾಗಿ 18 ವರ್ಷ ಆಯಿತು. ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಎಲ್ಲ ಸ್ಪೆಷಾಲಿಟೀಸು, ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸ್ ಅಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ
ನಮ್ಮ ಬೆಂಗಳೂರು ನಗರ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ, ನರ್ಸಸ್, ಡಾಕ್ಟರ್ಸ್, ಟೆಕ್ನಿಷಿಯನ್ಸ್. ವಿ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು. ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿನೂ ಕೂಡ ನಮ್ಮ ಬೆಂಗಳೂರಿದ್ದಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಬೇನ್ಸ್ ನಮ್ಮ ಊರಲ್ಲೇ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದ್ರೆ ನಮ್ಮ ಸ್ಪರ್ಶದ ಒಂದು ಗುರಿ ಏನು ಅಂದ್ರೆ, ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳಿಬೇಕು. ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫರೆನ್ಸ್. ಬರೀ ನಮ್ಮ ದೇಶದಲ್ಲ, ಬಟ್ ದೇಶ ವಿದೇಶ ಎಲ್ಲ ಕಡೆನೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ. ನಾಟ್ ಓನ್ಲಿ ಚಿಕಿತ್ಸೆ, ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ಕೆಪಾಸಿಟಿನೂ ಇದೆ, ನನಗೆ ಅದು ಧೈರ್ಯನೂ ಇದೆ. ಬರೋ 10 ವರ್ಷದಲ್ಲಿ ವಿ ವಿಲ್ ಬಿ ದ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕ್ಯಾನ್ ಟ್ರೈನ್ ಪೀಪಲ್ ಆ್ಯಂಡ್ ಸೆಂಡ್ ದಮ್ ಆಲ್ ಓವರ್. ನಮ್ಮ ಕನಸು ಅಂದರೆ ಬ್ಯಾಂಗ್ಳೂರ್ IT ಹೇಗೆ ಒಂದು ಹೆಸರು ಮಾಡ್ತೀವಿ ನಮ್ಮ ಸ್ಟೇಟಿಗೆ, ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸ್ ಅಲ್ಲಿ ಗ್ಲೋಬಲ್ ಮೆಡಿಕಲ್ ಸೈನ್ಸ್ ನಾವು ಟೇಕ್ ಕೇರ್. ನಾವೇ ಇನ್ನೋವೇಷನ್ಸ್, ನಾವೇ ಹೊಸದಾಗಿ ಕಂಡುಹಿಡಿದು ನಮ್ಮ ಜನರ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕಕ್ಕೆ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ನಾವು ಸತತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ, ಎಲ್ರಿಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ದಂಗೆ ನಾವು ಇದು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ಇವತ್ತು ತಾವು ಬಂದಿದ್ದೀರಾ. ಥ್ಯಾಂಕ್ ಯು ಸರ್.